ಸರ್ವೇ ಭವಂತು ಸುಖಿನಃ. ಇಂದಿನ ಭಕ್ತಿ ಸಂದೇಶವನ್ನು ನೋಡೋಣ. ನ ಮಾಂ ದುಷ್ಕೃತಿನೋ ಮೂಢಾಃ ಪ್ರಪದ್ಯಂತೆ ನರಾಧಮಾಃ ಮಾಯೆಯ ಅಪಹೃತ ಜ್ಞಾನ ಆಸುರಂ ಭಾವಮಾಶ್ರಿತಾಃ. ಮೂಢರು ಯಾರು ಮಾಯೆಯಿಂದ ಸಂಪೂರ್ಣವಾಗಿ ಆವರಿಸಲ್ಪಟ್ಟಿರ್ತಾರೋ ಅಂಥವರಿಗೆ ನನ್ನ ನಿಜವಾದ ಸ್ವರೂಪ ಅರ್ಥವೇ ಆಗೋದಿಲ್ಲ. ಅವರಿಗೆ ಅರ್ಥವಾಗದಂತೆ ಅವರ ಜ್ಞಾನವನ್ನು ಮಾಯೆಯಿಂದ ಮುಚ್ಚಲಿಕ್ಕೋಸ್ಕರನೇ ನಾನು ಈ ಮಾಯೆ ಎನ್ನುವುದನ್ನು ಸೃಷ್ಟಿ ಮಾಡಿರ್ಬೋದು. ನರ ಅಧಮರಾದವರು ಎಲ್ಲೂ ಕೂಡ ನನ್ನ ವಿಭೂತಿಯ ರೂಪವನ್ನು ಕಾಣೋದೇ ಇಲ್ಲ. ಭಕ್ತರಿಗೆ ಮಾತ್ರ ನಾನು ಎಲ್ಲೆಲ್ಲಿಯೂ ಕೂಡ ಕಾಣ್ತಾನೇ ಇರ್ತೀನಿ. ಅವರನ್ನು ಯಾವತ್ತೂ ನಾನು ಬಿಟ್ಟಿರೋದಿಲ್ಲ. ಹೀಗಾಗಿ ಮಾಯೆಯನ್ನು ಬೇಕಂತ ಈ ತಮೋಗುಣದಲ್ಲಿ ಹುಟ್ಟಿರುವಂತಹ ಜೀವಿಗಳಿಗೆ ಅವರ ಜ್ಞಾನವನ್ನು ಆವರಿಸಲಿಕ್ಕೆ ಅದಕ್ಕೋಸ್ಕರವೇ ನಾನು ಭಗವಂತನಾಗಿ ಇದನ್ನು ನಾನು ಸೃಷ್ಟಿ ಮಾಡಿದ್ದೇನೆ ಅಂತ ಇಲ್ಲಿ ಬಹಳ ದಿಟವಾಗಿ ಭಗವಂತ ಹೇಳ್ತಾ ಇದ್ದಾನೆ. ಇಂದು ಶ್ರೀ ಪರಭವನಾಮ ಸಂವತ್ಸರ ಉತ್ತರಾಯಣ ವಸಂತ ಋತು ವೈಶಾಖ ಮಾಸೆ ಶುಕ್ಲ ಪಕ್ಷೆ. ಇಂದು 30ನೇ ತಾರೀಕು ಗುರುವಾರ, ಚತುರ್ದಶಿ ತಿಥಿ, ಚಿತ್ತ ನಕ್ಷತ್ರ ಮತ್ತು ಇಂದು ಚಾಂದ್ರಮಾನ ನೃಸಿಂಹ ಜಯಂತಿ. ಇವತ್ತು ನರಸಿಂಹ ಅವತಾರವಾದಂತಹ ದಿವಸ. ಚಾಂದ್ರಮಾನ ದಿವಸದ ಪ್ರಕಾರ ನರಸಿಂಹಾವತಾರ ಆಗಿ ಪ್ರಹ್ಲಾದನಿಗೆ ಅತ್ಯಂತ ಹೆಚ್ಚಿನ ಪುಣ್ಯವನ್ನು ದಯಪಾಲಿಸಿ ಪ್ರಹ್ಲಾದನೇ ಮುಂದೆ ರಾಘವೇಂದ್ರ ಸ್ವಾಮಿಗಳಾಗಿ ಅವತಾರ ಮಾಡೋಕ್ಕೆ ನಿರ್ಧಾರವಾದಂತಹ ದಿವಸ ಇವತ್ತು. ರಾಘವೇಂದ್ರ ಸ್ವಾಮಿಗಳೇ ಪ್ರಹ್ಲಾದ ಮಹಾರಾಜರು. ಹೀಗಾಗಿ ಪ್ರಹ್ಲಾದನ ದೈತ್ಯ ಕುಲದಲ್ಲಿ ಹುಟ್ಟಿರೋರಾದರೂ ಕೂಡ ನಂತರದ ಜನ್ಮಾಂತರದಲ್ಲಿ ಅವರು ಬ್ರಾಹ್ಮಣರಾಗಿ ಅವರು ಯತಿಗಳಾಗಿದ್ದಾರೆ. ರಾಘವೇಂದ್ರ ಸ್ವಾಮಿಗಳು ಭಗವಂತನ ಲೀಲೆ ಈ ರೀತಿ. ದೈತ್ಯರಾದವರನ್ನೂ ಕೂಡ ಸಾತ್ವಿಕರಾದರೆ ಇಷ್ಟೊಂದು ರೀತಿಯಲ್ಲಿ ಅವನು ಉದ್ಧಾರ ಮಾಡಿಬಿಡ್ತಾನೆ. ಅವನು ಕರುಣಾಸಾಗರ ಅನ್ನೋದಕ್ಕೆ ಇದು ಬಹಳ ಒಳ್ಳೆಯ ಒಂದು ಉದಾಹರಣೆ. ಮತ್ತು ಇಂದು ಬುಧ ಮೇಷರಾಶಿಯನ್ನು ಪ್ರವೇಶ ಮಾಡ್ತಾ ಇದ್ದಾನೆ. ಇಂದಿನ ಭವಿಷ್ಯವನ್ನು ನೋಡೋಣ. ಬುಧ ಮೇಷರಾಶಿಯನ್ನು ಪ್ರವೇಶ ಮಾಡ್ತಾ ಇರೋದರಿಂದ ಮೇಷರಾಶಿಯವರಿಗೆ ಸ್ವಲ್ಪ ಮಾತುಕತೆಗಳಲ್ಲಿ ತೊಂದರೆ ಆಗಬಹುದು, ಅಡಚಣೆಗಳಾಗಬಹುದು. ಒಂದು 15-20 ದಿನಗಳಿಂದ ಅನೇಕ ವಿಚಾರಗಳನ್ನು ನೀವು ಯಾರ ಹತ್ರನೂ ಮಾತಾಡಲಿಕ್ಕಾಗದೆ ಮುಚ್ಚಿಟ್ಕೊಂಡು ನಿಮ್ಮ ಪಾಡಿಗೆ ನೀವು ಇರ್ತಾ ಇದ್ರಿ. ಈಗ ಅದನ್ನೆಲ್ಲದನ್ನು ಹೇಳುವಂತಹ ಸಮಯ ಒದಗಿ ಬರುತ್ತೆ. ಆದರೆ ಬಹಳ ಹುಷಾರಾಗಿ ತೋಲನೆಯಿಂದ ಮಾತನ್ನು ಆಡಬೇಕಾಗತ್ತೆ. ವೃಷಭ ರಾಶಿಯವರಿಗೆ ಮಾತಿನಿಂದ ಸಂಬಂಧಗಳನ್ನು ಕಳ್ಕೊಳ್ಳುವಂತಹ ಸಾಧ್ಯತೆಗಳು ಹೆಚ್ಚು. ಆದ್ದರಿಂದ ಮುಂದಿನ 20 ದಿನಗಳು ಹೆಚ್ಚಿನ ಮಾತು ಬೇಡ. ಮಿಥುನ ರಾಶಿಯವರಿಗೆ ಅತ್ಯುತ್ತಮವಾದಂತಹ ಗೋಚಾರ, ಮನಸ್ಸಿಗೆ ನೆಮ್ಮದಿ. ಮಾತಿನಿಂದ ಜಗವನ್ನೆಲ್ಲವನ್ನು ಗೆಲ್ಲುವಂತಹ ಚಾಕಚಕ್ಯತೆಯನ್ನು ನೀವು ತೋರಿಸ್ತೀರಿ. ಮಿತ್ರರಿಂದ ಮಾತಿನಿಂದ ಧನಾಗಮವನ್ನು ನೀವು ನೋಡಬಹುದು. ಕರ್ಕ ರಾಶಿಯವರಿಗೆ ಕಾರ್ಯಕ್ಷೇತ್ರದಲ್ಲಿ ಅತಿ ಹೆಚ್ಚಿನ ಯಶಸ್ಸು. ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಬಹಳ ದೊಡ್ಡದಾದಂತಹ ಏನೋ ಒಂದು ತಿರುವನ್ನು ನೀವು ನೋಡ್ತೀರಿ ಮತ್ತು ಗೌರವ ಸ್ಥಾನ ಪ್ರಾಪ್ತಿಯಾಗತ್ತೆ. ಸಿಂಹರಾಶಿಯವರಿಗೆ ಕಾರ್ಯಕ್ಷೇತ್ರದಲ್ಲಿ ಸ್ವಲ್ಪ ತೊಂದರೆ. ಇಷ್ಟು ದಿನಗಳು ಕೂಡ ಒಂದು 25 ದಿನದಿಂದ ಎಲ್ಲರೂ ಕೂಡ ನಿಮ್ಮ ಪರವಾಗಿದ್ದರು ಅನ್ನುವಂತಹ ಭಾವನೆ ಮನಸ್ಸಲ್ಲಿ ಇತ್ತು. ಈಗ ಸ್ವಲ್ಪ ಕಷ್ಟವಾಗುತ್ತೆ. ಮಾತಿನಿಂದ ಮುಖ್ಯವಾದಂತಹ ಸಂಬಂಧಗಳನ್ನು ಕಳೆದುಕೊಂಡು ಅದೃಷ್ಟ ಪರೀಕ್ಷೆ ನಡೆಯುವಂತಹ ಸಾಧ್ಯತೆಗಳು ತುಂಬ ಇರುತ್ತೆ. ಕನ್ಯಾ ರಾಶಿಯವರಿಗೆ ಅತ್ಯುತ್ತಮವಾದಂತಹ ಗೋಚಾರ, ಮನಸ್ಸಿಗೆ ನೆಮ್ಮದಿ. ಮಾತುಕತೆಗಳಲ್ಲಿ ಯಶಸ್ಸು. ಮನಸ್ಸಿಗೆ ಸ್ವಲ್ಪ ಬೇಸರವಿದ್ದಂತಹ ಸಂದರ್ಭಗಳೆಲ್ಲ ಈಗ ಕಳೆದು ಯಾರು ನಿಮ್ಮನ್ನು ತೊಂದರೆ ಮಾಡಿದ್ರೋ, ಯಾರು ನಿಮಗೆ ನೋವು ಮಾಡಿದ್ರೋ ಅವರೇ ಬಂದು ಇವಾಗ ನಿಮಗೆ ಸರಿ ಮಾಡುವಂತಹ ಸಂದರ್ಭಗಳನ್ನು ನೋಡ್ತೀರಿ. ತುಲಾ ರಾಶಿಯವರಿಗೆ ಕಷ್ಟಕರವಾದಂತಹ ಗೋಚಾರ. ಮಾತಿನಿಂದ ಎಲ್ಲರನ್ನೂ ಕಳೆದುಕೊಳ್ಳುವಂತಹ ಸಾಧ್ಯತೆಗಳು ಇರುತ್ತೆ. ಕುಜ ಗೋಚಾರ ಸರಿ ಇಲ್ಲ, ರವಿ ಗೋಚಾರ ಸರಿ ಇಲ್ಲ, ಬುಧನೂ ಸರಿ ಇಲ್ಲದೆ ಇರೋದ್ರಿಂದ ಬಹಳನೇ ಕಷ್ಟವಾದಂತಹ ಸಂದರ್ಭವನ್ನು ನೀವು ನೋಡಬೇಕಾಗಿ ಬರಬಹುದು. ವೃಶ್ಚಿಕ ರಾಶಿಯವರಿಗೆ ಇದು ಅತ್ಯುತ್ತಮವಾದಂತಹ ಗೋಚಾರ. 22 ದಿನಗಳ ಕಾಲ ಮನಸ್ಸಿಗೆ ನೆಮ್ಮದಿ ಇರುತ್ತೆ. 25 ದಿನಗಳ ತನಕ ನೀವು ಶತ್ರುಗಳನ್ನು ಹಿಮ್ಮೆಟ್ಟಿಸ್ತೀರಿ. ಕಾರ್ಯದಲ್ಲಿ ಅಡಚಣೆಗಳೆಲ್ಲದನ್ನು ಮೀರಿ ಮುಂದುವರಿಯಬಹುದು. ಧನು ರಾಶಿಯವರಿಗೆ ಸ್ವಲ್ಪ ಕಷ್ಟಕರವಾದಂತಹ ಗೋಚಾರ. ಪ್ರೇಮ ಪ್ರೀತಿ ಪ್ರಕರಣಗಳಲ್ಲಿ ಸೋಲು, ದಾಂಪತ್ಯದಲ್ಲಿ ಸ್ವಲ್ಪ ತೊಂದರೆ. ಹೀಗಾಗಿ ಈಗ ಮಾತಿನಿಂದ ನೀವು ಎಲ್ಲರನ್ನ ಕಳೆದುಕೊಳ್ಳುವ ಸಾಧ್ಯತೆಗಳು ಇರುತ್ತೆ. ಅದನ್ನು ಮಾಡಕೂಡದು. ಹಣಕಾಸಿನ ವಿಚಾರದಲ್ಲೂ ಬುದ್ಧಿವಂತಿಕೆ ಅವಶ್ಯಕ. ಮಕರ ರಾಶಿಯವರಿಗೆ ನೆಮ್ಮದಿಯ ವಾತಾವರಣ ಮನೆಯಲ್ಲಿ ಮೂಡುತ್ತೆ. ಮನೆಯಲ್ಲಿ ಸಂತೋಷದ ವಾತಾವರಣ ಇರೋದ್ರಿಂದ ಸ್ವಲ್ಪ ಆಚೆಗೀಚೆ ಹೋಗಿ ಬರೋದು ಮತ್ತು ಮನೆಯನ್ನು ಕ್ಲೀನ್ ಮಾಡೋದು, ಮನೆಯಲ್ಲಿ ಹೊಸ ಕಾರನ್ನು ತಗೊಳ್ಳೋದು ಅಥವಾ ಇರೋ ಮನೆಯಲ್ಲಿ ಹೆಚ್ಚು ಜಾಗವನ್ನು ಮಾಡೋದು ಇತ್ಯಾದಿಗಳನ್ನು ಮಾಡಿ ಸಂಸಾರದಲ್ಲಿ ನೆಮ್ಮದಿ ಪಡೆಯಬಹುದು. ತಾಯಿಯ ಆರೋಗ್ಯ ಕೂಡ ಸುಧಾರಿಸಿ ತಾಯಿಯಿಂದ ಕೂಡ ಪ್ರೀತಿ ಪ್ರಾಪ್ತಿಯಾಗುತ್ತೆ. ಕುಂಭರಾಶಿಯವರಿಗೆ ಸ್ವಲ್ಪ ಕಷ್ಟಕರವಾದಂತಹ ಗೋಚಾರ. ಮಾತಿನಿಂದ ನೀವು ತಮ್ಮ ತಂಗಿಯರು, ಅಣ್ಣ ತಮ್ಮಂದಿರ ಜೊತೆಗೆ ಸ್ವಲ್ಪ ಕಷ್ಟಕರವಾದಂತಹ ಸಂದರ್ಭಗಳಲ್ಲಿ ನಿಮ್ಮನ್ನು ನೀವೇ ತೊಡಗಿಸಿಕೊಳ್ಳಬೇಕಾಗಿ ಬರಬಹುದು. ನೆರೆಹೊರೆಯವರೊಡನೆ ಮಾತು ಹೆಚ್ಚು ಬೇಡ. ಯಾಕೆಂತಂದರೆ ಅವರು ನಿಮ್ಮ ಪರವಾಗಿ ಇರೋದಿಲ್ಲ. ಆತ್ಮವಿಶ್ವಾಸ ಸ್ವಲ್ಪ ಕುಂದತ್ತೆ. ನೀವು ಆಡಿದ ಯಾವುದೇ ಮಾತನ್ನು ನೀವು ಸರಿಯಾಗಿ ಹೇಳ್ತಾ ಇದ್ರೂ ಬೇರೆಯವರು ಗ್ರಹಿಸುವ ಸ್ಥಿತಿಯಲ್ಲಿ ಇರೋದಿಲ್ಲ. ಹೀಗಾಗಿ ಮಾತಿನಿಂದ ನಡೆಯುವಂತಹ ಕೆಲಸಗಳು ಈಗ ಸಾಧ್ಯವಿಲ್ಲ.
ಮೀನರಾಶಿಯವರಿಗೆ ಉತ್ತಮವಾದಂತಹ ಗೋಚಾರ. ಮನೆಯಲ್ಲಿ ನೆಮ್ಮದಿ, ಸಂಸಾರದಲ್ಲಿ ಸುಖ ಪ್ರಾಪ್ತಿಯಾಗುತ್ತೆ ಮತ್ತು ಮನೆಯಲ್ಲಿ ಸಣ್ಣ ಪುಟ್ಟ ಶುಭ ಸಮಾರಂಭಗಳು ಜರುಗುವಂತಹ ಸಾಧ್ಯತೆ, ಧನಾಗಮವಾಗುತ್ತೆ. ಪುನಃ ನಾಳೆ ಭೇಟಿಯಾಗೋಣ. ಅಲ್ಲಿವರೆಗೂ ಗೀತಾ ಶ್ಲೋಕಗಳ ಶ್ರವಣ, ಪಠನ, ಮನನ, ಲೇಖನ ಯಾವುದು ಒಂದನ್ನು ಕೂಡ ಮಾಡಿದರೂ ಜನ್ಮಾಂತರದ ಪಾಪನಾಶ. ಶುಭಮಸ್ತು. ಶ್ರೀಕೃಷ್ಣ ಜಯತೆ.